ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರೋದು ಆದ್ಯಂತ್ ಮೀಡಿಯಾ. ನಾನಿವತ್ತು ತಲೆಯಲ್ಲಿ 2 ಸುಳಿಗಳಿದ್ರೆ ಏನು ಅರ್ಥ ಅನ್ನೋದನ್ನ ತಿಳಿಸ್ತಾ ಇದ್ದೀನಿ. ಸಾಮಾನ್ಯವಾಗಿ ಮನುಷ್ಯನಿಗೆ 2 ಸುಳಿಗಳು ಯಾಕಿರ್ತಾವೆ ಅಂತ ವೈಜ್ಞಾನಿಕ ಕಾರಣವನ್ನ ಕೊಡ್ತೀನಿ. ಅದರ ಜೊತೆಗೆ ನಮ್ಮ ನಂಬಿಕೆ. ತಲೆಯಲ್ಲಿ 2 ಸುಳಿಗಳಿದ್ರೆ 2 ಮದುವೆ ಆಗುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಇದು ಎಷ್ಟರ ಮಟ್ಟಿಗೆ ಸತ್ಯನ ಸುಳ್ಳ ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋನ ಕಡೆವರೆಗೂ ನೋಡಿ. ತಲೆಯಲ್ಲಿ 2 ಸುಳಿಗಳಿದ್ರೆ ಅವರಿಗೆ ಶೇರ್ ಮಾಡಿ. ಪ್ರತಿಯೊಬ್ಬರ ತಲೆ ಮೇಲೆ ಸುಳಿಗಳಿರುವುದು ಸಾಮಾನ್ಯ. ಈ ಸುಳಿಗಳು ಹುಟ್ಟಿನಿಂದಲೇ ತಲೆಯ ಮೇಲೆ ಇರುತ್ತವೆ. ಕೆಲವರಲ್ಲಿ ಒಂದೇ ಒಂದು ಸುಳಿ ಇದ್ರೆ ಇನ್ನು ಕೆಲವರಲ್ಲಿ 2 ಸುಳಿಗಳನ್ನ ನೋಡಬಹುದು. ಆದ್ರೆ 2 ಸುಳಿ ಇದ್ದೋರು 2 ಮದುವೆ ಆಗ್ತಾರೆ ಎಂದು ಲೇವಡಿ ಇದೆ. ಇದನ್ನ ನಿಜವೆಂದು ನಂಬಲಾಗುತ್ತೆ. ಅನೇಕ ಮಂದಿಗೆ ತಲೆಯಲ್ಲಿ 2 ಸುಳಿಗಳಿರ್ತವೆ, ಆದ್ರೆ ಕಾಣಿಸೋದಿಲ್ಲ. ತಲೆಯಲ್ಲಿ 2 ಅಥವಾ 3 ಸುಳಿಗಳಿದ್ರೆ ಅದರ ಬಗ್ಗೆ ದೊಡ್ಡ ಚರ್ಚೆನೆ ನಡೆದ್ಬಿಡುತ್ತೆ. ತಲೆಯಲ್ಲಿ 2 ಸುಳಿಗಳು ಇದ್ರೆ ಸಾಕು, ಅವರಿಗೆ 2 ಮದುವೆ ಆಗುವ ಯೋಗವಿದೆ ಎಂದು ನಂಬಲಾಗುತ್ತೆ. ಈ ಬಗ್ಗೆ ಹೆಚ್ಚಾಗಿ ಹಳ್ಳಿಗಳಲ್ಲಿ ಚರ್ಚೆ ಕೂಡ ನಡೆಯುತ್ತೆ. ತಮ್ಮ ಮಕ್ಕಳಿಗೆ ಅಥವಾ ಮೊಮ್ಮಕ್ಕಳಿಗೆ 2 ಸುಳಿಗಳಿದ್ರೆ ಅನೇಕ ಮಂದಿ ತುಂಬಾನೇ ಹೆದರ್ತಾರೆ. ಈ ಆತಂಕದಿಂದ ಪೂಜೆ, ಶಾಂತಿ, ಹೋಮಗಳನ್ನ ಮಾಡಿಸ್ತಾರೆ. ಸಾಮಾನ್ಯವಾಗಿ ಎಲ್ಲರಿಗೂ ತಲೆಯಲ್ಲಿ ಸುಳಿ ಇದ್ದೇ ಇರುತ್ತೆ. ಆದ್ರೆ ಕೆಲವರಿಗೆ ಹುಟ್ಟುತ್ತಲೇ ತಲೆಯಲ್ಲಿ 2 ಸುಳಿಗಳಿದ್ರೆ ಇನ್ನು ಕೆಲವರಿಗೆ 3 ಸುಳಿಗಳನ್ನ ನೋಡಬಹುದು. ಈ ಸುಳಿಗಳು ಒಂದಷ್ಟು ಮಂದಿಗೆ ನೆತ್ತಿಯ ಹಿಂದೆ ಇದ್ರೆ ಮತ್ತೆ ಕೆಲವರಿಗೆ ನೆತ್ತಿಯ ಮೇಲೆ ಅಥವಾ ನೆತ್ತಿಯ ಅಕ್ಕಪಕ್ಕದಲ್ಲೇ ಇರುತ್ತೆ. ಸಹಜವಾಗಿ ಇದು ತಲೆಯಲ್ಲಿ ಎದ್ದು ಕಾಣುತ್ತೆ. ಮತ್ತೆ ಕೆಲವರು 2 ಸುಳಿ ಇರೋರು 2 ಮದುವೆ ಆಗ್ತಾರೆ ಅಂತ ಹೇಳ್ತಾರೆ. ನಿಜಕ್ಕೂ 2 ಸುಳಿ ಇರೋರು 2 ಮದುವೆ ಆಗ್ತಾರಾ ಅಥವಾ ಇದರ ಹಿಂದಿನ ಕತೆ ಏನು, ವೈಜ್ಞಾನಿಕ ಕಾರಣವೇನು ಅನ್ನೋದನ್ನ ನಾನ್ ತಿಳಿಸ್ತಾ ಇದ್ದೀನಿ. ಕೆಲವು ಮಂದಿ 2 ಸುಳಿಗಳನ್ನ ಹೊಂದಿದ್ದಾರೆ. NHGRI ಅಧ್ಯಯನದ ಪ್ರಕಾರ ವಿಶ್ವದ ಜನಸಂಖ್ಯೆಯಲ್ಲೂ ಕೂಡ 5% ಮಂದಿ ತಲೆಯಲ್ಲಿ 2 ಸುಳಿಗಳನ್ನ ಹೊಂದಿದ್ದಾರೆ. ನಿಜ ಹೇಳೋದಾದ್ರೆ ವೈಜ್ಞಾನಿಕವಾಗಿ 2 ಸುಳಿ ಕೂದಲನ್ನ ರೂಪಿಸುವಲ್ಲಿ ಜೀನ್ಸ್ಗಳು ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಹಾಗಾಗಿ ಪುರುಷರು ಮತ್ತು ಮಹಿಳೆಯರು ತಮ್ಮ ಕುಟುಂಬಸ್ಥರಿಂದ ಆನುವಂಶಿಕವಾಗಿ ಇದನ್ನ ಪಡೆದಿದ್ದಾರೆ. ಈ ರೀತಿ ತಜ್ಞರು ಅಭಿಪ್ರಾಯ ಪಡ್ತಾರೆ. ಇದು ಕೂದಲಿನ ಬೆಳವಣಿಗೆ ಒಂದು ಸಾಮಾನ್ಯ ಮಾದರಿ. ಭ್ರೂಣದ ಬೆಳವಣಿಗೆ ಸಮಯದಲ್ಲಿ ಕೂದಲಿನ ಬೆಳವಣಿಗೆಯ ದಿಕ್ಕು ನಿರ್ಧಾರವಾಗುತ್ತೆ. ಇದು ಆನುವಂಶಿಕ ಅಂಶಗಳ ಮೇಲೆ ಡಿಪೆಂಡ್ ಆಗಿದೆ. ನಿಮ್ಮ ಕುಟುಂಬದ ಪೂರ್ವಜರಲ್ಲಿ ಯಾರಿಗಾದ್ರೂ ಈ ಲಕ್ಷಣ ಇದ್ರೆ ಇದು ನಿಮಗೆ ಬರುವ ಸಾಧ್ಯತೆ ಹೆಚ್ಚು. 2 ಸುಳಿ ಹೊಂದಿರೋರು ಬಹಳ ಅಪರೂಪ, ಆದ್ರೆ ಇದರಲ್ಲಿ ಯಾವುದೇ ದೋಷ ಇಲ್ಲ. ಇದೊಂದು ದೇಹದಲ್ಲಿನ ವಿಶಿಷ್ಟ ಲಕ್ಷಣ. ಕೆಲ ಮಂದಿ ತಲೆಯಲ್ಲಿ 2 ಸುಳಿಗಳನ್ನ ಹೊಂದಿರ್ತಾರೆ, 2 ಮದುವೆ ಆಗ್ತಾರೆ. ಇಲ್ಲವಾದ್ರೆ ಮದುವೆ ನಿಶ್ಚಯವಾಗಿ ಆ ಸಮಯದಲ್ಲಿ ಮುರಿದು ಬಿದ್ದು 2ನೇ ಬಾರಿ ಮದುವೆ ಆಗೋ ಸಮಯ ಕೂಡ ಬರಬಹುದು ಅಂತ ನಮ್ಮ ಜನರು ನಂಬ್ತಾ ಇದ್ದಾರೆ. ತಲೆ ಮೇಲೆ 2 ಸುಳಿಗಳಿರೋದು ಒಳ್ಳೇದಲ್ಲ ಅಂತ ಹಿರಿಯರು ನಂಬ್ತಾ ಇದ್ರು. ತುಂಬಾ ಹಠಮಾರಿ ಸ್ವಭಾವದವರಾಗಿರ್ತಾರಂತೆ ಈ ರೀತಿಯ ಜನ. ತುಂಬಾ ಕೋಪ ಬರ್ತಾ ಇರತ್ತಂತೆ. ಇದರಿಂದಾಗಿ ಅವರ ಅನೇಕ ಸಂಬಂಧಗಳು ಹಾಳಾಗ್ತವೆ. ಇದೇ ಕಾರಣಕ್ಕೆ 2 ಸುಳಿ ಇರೋರು 2 ಮದುವೆ ಆಗ್ತಾರೆ ಎಂದು ಹೇಳಲಾಗುತ್ತೆ. ಇವರ ಕೋಪದಿಂದಲೇ ಸಂಬಂಧಗಳು ಕೆಡ್ತಾವೆ ಎಂದು ಹೇಳಲಾಗುತ್ತೆ. ಆದ್ರೆ 2 ಸುಳಿ ಇದ್ದ ಮಾತ್ರಕ್ಕೆ 2 ಮದುವೆ ಆಗ್ತಾರೆ ಎಂಬುದು ದೊಡ್ಡ ಸುಳ್ಳು. ಈ ಸತ್ಯವು ಇಲ್ಲಿವರೆಗೂ ಸಾಬೀತಾಗಿಲ್ಲ ಮತ್ತು ಇದು ಕೇವಲ ನಂಬಿಕೆ ಆಧಾರದ ಮೇಲಿದೆ ಅಷ್ಟೇ. ಸಾಮುದ್ರಿಕ ಶಾಸ್ತ್ರದ ಪ್ರಕಾರ 2 ಸುಳಿ ಇರೋರು ಬಹಳ ಕರುಣಾಮಯಿಗಳಾಗಿರ್ತಾರಂತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರವೂ ಕೂಡ 2 ಸುಳಿ ಹೊಂದಿರೋರು ಉತ್ತಮರಾಗಿದ್ದಾರೆ. ನೇರ ನುಡಿ, ತಾಳ್ಮೆ, ಎಲ್ಲರೊಂದಿಗೂ ಬೆರೆತು ಕಷ್ಟಕ್ಕೆ ಸ್ಪಂದಿಸ್ತಾರೆ. ಕೆಲವು ಪುರಾತನ ನಂಬಿಕೆ ಪ್ರಕಾರ ಪುರುಷರ ತಲೆಯಲ್ಲಿ 2ಕ್ಕಿಂತ ಹೆಚ್ಚು ಸುಳಿಗಳಿದ್ರೆ ಅವರು ತುಂಬಾ ಬುದ್ಧಿವಂತರು ಮತ್ತು ಉತ್ತಮ ಆರೋಗ್ಯವನ್ನ ಹೊಂದಿದ್ದಾರೆ. 2 ಸುಳಿಗಳಿಗೂ ವ್ಯಕ್ತಿಯ ಹಠಮಾರಿತನ, ಬುದ್ಧಿವಂತಿಕೆ ಅಥವಾ ಮದುವೆ ಸಂಖ್ಯೆಗೂ ಯಾವುದೇ ಸಂಬಂಧವಿಲ್ಲ. ಇದು ಕೇವಲ ಶಾರೀರಿಕ ಲಕ್ಷಣವಾಗಿದೆ. ಆದ್ರೆ ತಲೆಯಲ್ಲಿ 2 ಸುಳಿ ಇದ್ರೆ 2 ಮದುವೆ ಆಗುತ್ತೆ ಎಂಬುದು ಮಾತ್ರ ಸತ್ಯಕ್ಕೆ ದೂರವಾದ ವಿಚಾರ ಆಗಿದೆ. ಅಕಸ್ಮಾತಾಗಿ ಕೆಲವರ ಜೀವನದಲ್ಲಿ ನಿಜ ಆಗಿರಬಹುದಷ್ಟೇ. ಇವೆಲ್ಲವೂ ಮನುಷ್ಯನ ಪೂರ್ವಜಿತ ಕರ್ಮಾನುಸಾರವಾಗಿ ಈ ಜನ್ಮದಲ್ಲಿ ನಡೆಯುವಂತಹ ಸಹಜ ಪ್ರಕ್ರಿಯೆ. ಇದರಿಂದಲೇ ನಾವು ಧರ್ಮ, ಶಾಸ್ತ್ರ, ದೇವರು ಅಂತ ನಂಬೋದು. ಈ ರೀತಿಯ ನಂಬಿಕೆಗಳು ನಮ್ಮಲ್ಲಿ ಸಿಕ್ಕಾಪಟ್ಟೆ ಇದೆ. 1000ಕ್ಕೆ 1-2 ಕೇಸ್ಗಳನ್ನ ನಾವು ಕೇಳಿರಬಹುದು ಅಷ್ಟೇ. ಆದ್ರೆ 2 ಸುಳಿ ಇರೋರು 2 ಮದುವೆ ಆಗೇ ಆಗ್ತಾರೆ ಅನ್ನೋದು ಖಂಡಿತವಾಗ್ಲೂ ಸುಳ್ಳು.
ಈ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ನೀವು ನನ್ನ ಕಮೆಂಟ್ ಸೆಕ್ಷನ್ನಲ್ಲಿ ಈ ರೀತಿಯ ಯಾವುದೇ ರೀತಿಯ ಕ್ವಶನ್ಸ್ಗಳಿದ್ರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ವಿಡಿಯೋ ಮೂಲಕ ನಿಮಗೆ ಉತ್ತರವನ್ನು ಕೊಡ್ತೀನಿ. ನನ್ನ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.